ಈ ಬಹುಶಃ ಪ್ರಥಮ ದಿನ 16ನೇ ವಿಧಾನಸಭೆಯ 3ನೇ ಅಧಿವೇಶನ ಮುಕ್ತಾಯವಾದ ನಂತರ ಇಲ್ಲಿಯವರೆಗೆ ನಿಧನ ಹೊಂದಿರುವ ಗಣ್ಯ ವ್ಯಕ್ತಿಗಳ ಕುರಿತು ಸಂತಾಪ ಸೂಚನಾ ನಿರ್ಣಯವನ್ನು ದಿನಾಂಕ 15/7 2024 ಮಂಡಿಸಲಾಗುವುದು. ಈ ಅಧಿವೇಶನದಲ್ಲಿ ಸರ್ಕಾರದಿಂದ ಸ್ವೀಕರಿಸಲಾಗುವ ವಿಧೇಯಕಗಳನ್ನು ಪರ್ಯಾಲೋಚನೆಗೆ ಹಾಗೂ ಅಂಗೀಕಾರಕ್ಕೆ ತೆಗೆದುಕೊಳ್ಳಲಾಗುವುದು. ಒಟ್ಟು 9 ದಿನಗಳ ಕಾಲ ಪ್ರಶ್ನೋತ್ತರ ಕಲಾಪವನ್ನು ನಿಗದಿಪಡಿಸಲಾಗಿದೆ. ಇದರ ಜೊತೆಗೆ ಗಮನ ಸೆಳೆಯುವ ಸೂಚನೆಗಳು, ಶೂನ್ಯ ವೇಳೆ, ನಿಲುವಳಿ ಸೂಚನೆ, ನಿಯಮ 69ರ ಸೂಚನೆಗಳು, ಖಾಸಗಿ ಸದಸ್ಯರುಗಳ ಕಾರ್ಯಕಲಾಪವನ್ನು ಕೂಡ ನಡೆಸಲಾಗುವುದು. ಮುಖ್ಯ ದ್ವಾರದ ಉದ್ಘಾಟನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 15ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ಬಹುಶಃ ಅದನ್ನು ಇವತ್ತು ಉದ್ಘಾಟಿಸಲಿದ್ದಾರೆ. ವಿಶ್ವ ಚೆಸ್ ದಿನಾಚರಣೆ ಇವತ್ತು ಜುಲೈ 20ನೇ ತಾರೀಕಿಗೆ. ನಾವು ಬರೀ ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಈ ರೀತಿ ಒಂದು ಗೇಮ್ಸ್ ಇರಲಿ, ಇನ್ನಿತರ ವಿಚಾರ ಇದಕ್ಕೆ ಕೂಡ ಒಂದು ಉತ್ಸಾಹ ಪ್ರೋತ್ಸಾಹ ಕೊಡಬೇಕೆಂಬ ಉದ್ದೇಶದಿಂದ ಇಂಟರ್ನ್ಯಾಷನಲ್ ಚೆಸ್ ಡೇವನ್ನು ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಲೆಜಿಸ್ಲೇಚರ್ ಕಪ್, ವಿಧಾನಮಂಡಲದ ಕಪ್ ಅಂತ ಹೇಳಿ, ಅಂದರೆ ವಿಧಾನ ಸಭೆ ಮತ್ತು ವಿಧಾನ ಪರಿಷತ್, ಎಲ್ಲ ನಮ್ಮ ಮಂತ್ರಿಗಳಿಗೆ, ಸದಸ್ಯರಿಗೆ, ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಯಾರೆಲ್ಲ ಆಸಕ್ತಿ ಇದ್ದಾರೆ ಮತ್ತು ಚೆಸ್ ಆಟ ಆಡಲಿಕ್ಕೆ ಗೊತ್ತಿದೆ ಇವರೆಲ್ಲರೂ ಕೂಡ ಒಂದು ಕಾಂಪಿಟೇಷನ್ ನಾವು ಅದನ್ನು ಕೂಡ ಇಟ್ಕೊಂಡಿದ್ದೇವೆ. ಎಲ್ಲ ನೇಮನ ಐತದೆ, ಏನು ಬದಲಾವಣೆ ಮಾಡಬಾರ್ದು ಅಂತೇಳಿ ಸುಣ್ಣ ಬಣ್ಣ ಹಚ್ಕೊಳ್ತಾರೆ ಹೊರತಾಗಿ ಯಾವ್ದಾರ ಸಣ್ಣ ಸಣ್ಣ ಬಾತ್ರೂಮ್ದಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಬಟ್ ಹಿಂದಿನ ಈ ವಿಧಾನಸೌಧ ಹುಟ್ಟಿದಾಗಿಂದ ಮೂಲ ಇದರಲ್ಲಿ ಯಾವುದೋ ಬದಲಾವಣೆ ಮಾಡಬಾರ್ದು ಅಂತ ಐತೆ. ತೀರ್ಮಾನ ಮಾಡಿ ಯಾರು ಅವ್ರು ಏನು ಹೇಳ್ತಾರೆ ಆ ಸಲಹೆಗಳನ್ನು ನಾವು ಹೇಳಿರ್ತೀವಿ. ಅದು ಸರ್ಕಾರ ನಿರ್ಣಯ ಮಾಡಬೇಕು, ನಮ್ಮ ಕಡೆ ಏನಿಲ್ಲ. ನಮಗೆ ಇಷ್ಟು ದಿವಸ ಅದನ್ನು ನಡೆಸೋದು ಕೊಡ್ತಾರೆ, ನಡೆಸ್ತಿರ್ತೀವಿ ನಾವು. ಬಟ್ ಸರ್ಕಾರ ತೀರ್ಮಾನ ಮಾಡೋದು ಎಷ್ಟು ದಿವಸ ನಡೆಸ್ಬೇಕು, ಎಷ್ಟು ದಿವಸ ಬಿಡಬೇಕು ಅಂತ ಡಿಪೆಂಡ್ಸ್ ಅಪಾನ್ ದಿ ಕ್ಯಾಬಿನೆಟ್ ಡಿಸಿಷನ್, ನಮ್ದಲ್ಲ. ನಿಮ್ಮ ಮೇಲೆ ಐತಲ್ಲ, ನೀವೆಲ್ಲ ಪ್ರತಿಯೊಂದನ್ನು ಹಂತ ಹಂತವಾಗಿ ನಡೆಯುತ್ತಿರುವಂಥವೆಲ್ಲ ಬರೆದ್ರೆ ಖಂಡಿತವಾಗಿ ಭಾಳಷ್ಟು ಸುಧಾರಣೆ ಆಗ್ತದೆ. ನನ್ನೊಂದು ವೈಯಕ್ತಿಕ ಅಭಿಪ್ರಾಯ ಅಂದರೆ ಅಧಿವೇಶನ ಜಾಸ್ತಿ ನಡೀಬೇಕು ಅನ್ನೋಂಥ, ನಮ್ಮಲ್ಲಿ ವರ್ಷಕ್ಕೆ 60 ದಿವಸ ನಡಿಬೇಕಂತೇಳಿ ನಮ್ಮಲ್ಲಿ ಒಂದು ನೇಮ ಅಂದರೆ ಕಟ್ಟುನಿಟ್ಟಾದ ನೇಮ ಅಲ್ಲ, ನಾವು ಮಾಡ್ಕೊಂಡಂಥದ್ದು. 60 ದಿವಸ ನಡೆಯೋದು ಭಾಳಷ್ಟು ಕಡಿಮೆ ಆಗಿದೆ. ಒಂದು 2-3 ಸಾರಿ ಬಿಟ್ಟು 60 ದಿವಸ ಆಗಿಲ್ಲ. 60 ದಿವಸ ನಡೆದರೆ ಎಲ್ಲ ಇಡೀ ರಾಜ್ಯದ ಜನರ ಸಮಸ್ಯೆಗಳು ಪರಿಹಾರ ಆಗ್ತವೆ. ಆ ಹಿನ್ನೆಲೆಯಲ್ಲಿ ನಾವು ಮುಖ್ಯಮಂತ್ರಿಗಳು ಮಾತಾಡೋದು, ಇಬ್ಬರು ಕೂಡ ಮಾತಾಡ್ತೀವಿ. ಸ್ವಲ್ಪ ಹೆಚ್ಚಿಗೆ ಇದಾದರೆ ಅಧಿವೇಶನ ನಡೆದರೆ ಜನರಿಗೆ ಮತ್ತು ರಾಜ್ಯಕ್ಕೆ ಒಳ್ಳೆಯದಾಗ್ತಿದೆ ಅನ್ನೋಂಥ ನನ್ನ ಒಂದು ಅಭಿಪ್ರಾಯ. ಈಗ ಒಂದು ನಿಮಿಷ ಸರ್.